ನಾನು ಫಂಡ್ ನಾನು ಹೋಗಾಡಿ ಇಂಜೋ ಪಡ್ಕೋಸಿ ನಾವು ಜೋರಾದ ಚಪ್ಪಾಳೆ ಬರಬೇಕು. ಐಕ್ 1 ಲಕ್ಷ ಹಾಕಲು ಆ ಮ್ಯಾಚ್ ಇರೋದು ಮತ್ತು ಕೊಡೋದಿಲ್ಲ ಲಗ್ ಕ್ಯಾರೆ ಬೈದು ನಾವು ಕಪ್ಪ ಆಯ್ತಾ ಕಪ್ಪೆ ಮುಂದು ಕಪ್ಪ ಜೋಲಿ ಬಿಡ್ದಾರ್ದು ಮಾರ ಅವತ್ತು ಇಂಚು ಬರುಚಿ ಇಂಚು ಬರುಚಿ ಗೋ 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 ಗೋ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಟರ್ ಬಾಕ್ಸ್ ಇಂಜಲ್ ಬರೋಕುಲ್ಲ. ಸೊ ಟೈಮ್ ನಮ್ಮ 5:30 ಆ್ಯಂಡ್ ಮುಲ್ತೂರ್ದು ಮಣಿಪಾಲ್ ಪೋನುಲ್ಲ ಮಣಿಪಾಲ್ ಒಂಜಿ ಮ್ಯಾಚ್ ಒಂದುಂಡು ನಮ್ಮ ಟರ್ಫ್ ಫುಡ್ ಮ್ಯಾಚ್ ಒಂದುಂಡು. ಸೊ ಒಂದು ಮಲ್ಪವನ್ನು ನಮ್ಮ ನೈನ್ ಈಸ್ಟ್ ಕಂಪನಿ ಒಂಜಿ ಕಂಪನಿ ಉಂಡು ನಮ್ಮ ದೋಸಿನಗರನೇ ಮಿಶಾಲ್ ಬಾಯ್ ಬೊಕ್ಕ ನಮ್ಮ ಶರಣ್ಣ. ಸೊ ಅಕಲ್ನ ಕಂಪನಿ ಒಂದು ಉಪ್ಪುನು ಸೌದಿ ಅರೇಬಿಯಾಡ್ ಅಕಲೊಂಜಿ ಚಾರಿಟಿಗೋಸ್ಕರ ಒಂಜಿ ಮ್ಯಾಚ್ ಮಲ್ಪೊಂದುಲ್ಲೇರು. ಸೊ ಐತ ಬತ್ತಿನ ಕಾಸು ನಮ್ಮ ಐತೆ ಏನು ಇಲ್ಲು ಕಟ್ಟೊಂದುಲ್ಲನ ಐಕ್ ಕೊರಪೆ ಅಂತೀರಿ ತುಕ ಪೋಯಿ ಮಸ್ತ್ ಟ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಮಿಶಾಲ್ ಅಣ್ಣ ಬೊಕ್ಕ ನಮ್ಮ ಶರಣ್ಗೆ ಹೈಯೆಸ್ಟ್ ಕಾರದ ಏರಕ್ಕೆ ಮತ್ತೆ ಮರಳುಂಡ ಅಗಲಿಗೆ ಮೊಗಲು ಗೊತ್ತು ಮಸ್ತ್ ಫೇಮಸ್ ಮೊಗಲು ಇಗಲು ಲಾಸ್ಟ್ ಟೈಮ್ ಮಣಿಪಾಲ್ಗೆ ಫಸ್ಟ್ ನಮ್ಮ ಮಣಿಪಾಲ್ಗೆ ಡಾಡ್ಜ್ ಕಂದಿತ್ತೇರಿ ಆಯ್ತಾ ಬೊಕ್ಕ FJ ಕ್ರೂಸ್ ಬರ್ತೇನೆ ಪೂರ ಮೊಗಲೆ ಕಂದಿನ ಗಾಡಿ ಸೌದಿ ಹಿಡಿದು. ಸೊ ಇಂಚಿನ ಮಗಳ ಟೀಮ್ ಸೌದಿ ಹಿಡಿಪುನ ನೈನ್ ಈಸ್ಟ್ ಕಂಪನಿ ಮೊಗಲು ರನ್ ಮಾಡ್ಕೊರಲ್ಪ. ಸೊ ಮುಲ್ಪ ಮಣಿಪಾಲ್ಡ್ ಆಗಲ್ಲ ಅಕಲು ಬೈಜಿರ ಅಕಲ ಫ್ರೆಂಡ್ಸ್ ನಗಲು ಇರಲ್ಲ ಕಸಿನ್ ನಗಲು ಇಲ್ಲರ ಅಕಲಿತ್ತ ಈ ಮ್ಯಾಚ್ ಪಂಡ ಅಕಲ ಥ್ರೂ ಮುಲ್ಪ ಮಲ್ಪೊಂದಿಲ್ಲ ಮ್ಯಾಚ್ ಒಂದು ಚಾರಿಟಿಗೋಸ್ಕರ ಮತ್ತೊಂದಿರು. ಸೊ ನಮ್ಮ ಏನು ಇಲ್ಲಿ ಕಟ್ಟೊಂದು ಪಳ್ಳಿದ. ಸೊ ಐಕ್ ಈ ಬತ್ತಿನತ್ತೆ ಆಯ್ತಾ ಮೋಸ್ಟ್ಲಿ ಸೆಮಿಫೈನಲ್ ಇತ್ತೆ ಶುರು ಅವು ಹಾಗೆ ಪೋಂದಿಲ್ಲ ದೂರ ಮ್ಯಾಚ್ ಕಾಣಿ ಚೂರು ಬೇರೆ ನಿಂಗೆ ಐದು ಬತ್ತಿನ ಕಾಸುಂಡ ಅವ್ರು ನಮ್ಮ ಪಲ್ಲಿದೇನ ಇಲ್ಲಿ ಕಟ್ಟೊಂದಿಲ್ಲನ ಐ ಕೊರಪೆ ಅಂತಾರೆ. ಸೊ ಮಸ್ತ್ ಕುಟುಂಬ ಸಲ ಮಸ್ತ್ ಟ್ಯಾಂಕ್ಸ್ ನಮ್ಮ ಮಿಶಾಲ್ ಬೈ ಬೊಕ್ಕ ನಮ್ಮ ಶರಮ್ ಬೈಕ್ ಸೌದಿ ಹಿಡಿಲು. ಸೊ ನೆಕ್ಸ್ಟ್ ಬಿನಿ ಆಗಲ್ಲ ಗಾಡಿ ಅಂತ ನಾವೆಲ್ಲ ತಗೋಪೋ ಲಾಸ್ಟ್ ತಿಕ್ಕಿದ್ದಾರೆ ಲಾಸ್ಟ್ ಮಾಡ ಗಾಡಿ ಕನ್ನಾಗ ಕೇಂದಿತ್ತೇನು ಅವಾಗ ಯಾಲ ಬಿಸಿತ್ತೆ ಅಕಲು ಪಟ ಬೆದ್ದ ಬೆದ್ದ ಬೆಲೆ ಇಡ್ತೀರಿ. ಸೊ ಹೋಯ್ತ ನಮ್ಮ ಮಣಿಪಾಲ್ಗೆ ರೊಟ್ಟಿನ ಕೊಲು ದಿಕ್ಕುವರೆಗೆ ರೊಟ್ಟಿನ ಕೊಲುತ್ತೆ ನಮ್ಮ ಉಡ್ಪಿಟ್ಟು ದಿಕ್ಕುವಂಡೆ ರೊಟ್ಟಿ. ಸೊ ಒಟ್ಟು ಬೋಂದುಲ್ಲತ್ತೆ ಯಾನ್ ಮೈಂದ ಪಣ್ಣೆ ಬಕ್ಕ ರೊಟ್ಟಿನ ಕೊಲ ಪುಲ್ ಇருக்கு ಮಣಿಪಾ ಉಡ್ಪಿಟ್ಟು ದಿಕ್ಕುವಂಡೆ ರೊಟ್ಟಿನ ಕೊಲು. ಸೊ ಅಡೆ ಪೋದಾಗಲ್ಲ ಒಟ್ಟಿಗೂ ಸೀದಾ ಮಣಿಪಾಲ್ಗೆ ಆ ಮ್ಯಾಚ್ ದಡೆ ಪೋಯಿ ಬಲೆ ಸೀಟ್ ಬೆಲ್ಟ್ ಬಾ ತುಲಿ ಪೊಲೀಸ್ ಪಾಟ್ ಎನ್ನ ಗಾಡಿ ಪೋಡು ಚಾಯ್ನ ಗಾಡಿ ಮಾಡ್ಲಿ ನಂಬರ್ ಏನಿದೆ ಡಿಸ್ಪ್ಲೇ ಮಾಡ್ದು ಗಾಡಿದ ನಂಬರ್ ನಾನು ಫಂಡ್ ನಾನು ಹೋಗಾಡಿ ಆಯ್ತಾನೆ ಮಾಡ್ಲ ಪಾಟ್ ಮ್ಯಾಚ್ ಬಂದಿಲ್ಲ ಹೆಂಗಲ್ಲ 60 ಇರ್ಬೇಕು ನೋಡು ಸೀಟ್ ಬೆಲ್ಟ್ ಪಾಟುಡ ಒಂದು ಓಟರ್ ಒಂದು ಮಣಿಪಾಲ್ ಸಿಟಿ ಅರೇನಾ ಟರ್ಫ್ ಕೂಡ ಒಂದುಂಡು ಮ್ಯಾಚ್ ಒಂದು ಚಾರಿಟಿ ಮ್ಯಾಚ್ ಇನ್ನು ಫುಲ್ ಕಂಡಕ್ಟ್ ಕ್ರಿಕೆಟ್ ಅಂಜನೆ ರೊಟ್ಟಿಗೆ ಮಸ್ತ್ ಟ್ಯಾಂಕ್ಸ್ ಎಲ್ಲ ಪೋನಾಗ ಹೊಸ ನೋಟ ತುರ್ಪಂಡೆ ಒಡಿಸಾ ಪೋನಾಗ ನಾನು ಮಂಡೆ ಚಿಡುತ್ತೆ ಇಂಜೊಪ್ಪು ದೋಸಿನ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಚಟರ್ ಬಾಕ್ಸ್ ಎಂಬ ಖ್ಯಾತ ನಾಮದಿಂದ ಇವರನ್ನು ನಾವು ಕರಿತೇವೆ. ಇವರು ವೇದಿಕೆಯನ್ನು ಬರ್ತಾ ಇದ್ದ ಅಲಂಕರಿಸಿ ಈ ಬಾರಿ ಸಂಘದ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಸಹ ಸಲಹೆ ಜೊತೆಗೆ ಇವಾಗ ನಮ್ಮ ಕನಸಿದು ನನಸಾಗುವ ಫೈನಲ್ ಹಂತಕ್ಕೆ ಈ ಬಾರಿ ಸಂಘದ ಚೆಂಡು ಓಟಗಳು ಬರ್ತಾ ಇಲ್ಲ. ಗೌರವಾರ್ಥ ಮೊತ್ತವನ್ನ ದಾಖಲಿಸುವಂತ ಹಂತವನ್ನ ಕಾಣ್ತಾ ಇದೆ ಸಹನ ಕಾಪುವಿನ ತಂಡ. ಈ ಬಾರಿ ತಿರುವನ್ನ ಕಾಣ್ತಾ ಇದೆ. ಇದ್ದ ತಕ್ಷಣ ಚೆಂಡು ದಿಕ್ಕನ್ನ ಬದಲಾಯಿಸ್ತಾ ಇದೆ. ಬೆಳಗ್ಗೆ ಆರಂಭವನ್ನ ಕಂಡು ಅಂತಿಮ ಕ್ಷಣಗಣನೆ ಆರಂಭ. ಈ ಬಾರಿ ಸಂಘದ ಚೆಂಡು ನಿಖಿ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಡುವೆ ಒಂದು ಓಟ. ಪ್ರಜ್ವಲ್ ಕೂಡ ಯಾವ ಸಂದರ್ಭ ಕಾಣ್ತಾ ಇದೆ. ಧರ್ಮೇಶ್ಗೆ ಸಿಕ್ಸ್ ಹೊಟ್ಟರು. ಆ ಬಳಿಕದ ಚೆಂಡಲ್ಲಿ ಇವಾಗ ಧರ್ಮೇಶ್ ಪ್ರಜ್ವಲ್ ಶೆಟ್ಟಿ ವಿಕೆಟ್ ಅನ್ನು ಪಡ್ಕೊಳ್ತಾರೆ. ಅಣ್ಣ ಶರತ್ ಬೇಡೂರು ನಾವು ಮೊದಲೇ ಹೇಳಿದ್ದೇವೆ ಈ ಬಾರಿ ಓಟಗಳು ಬರ್ತಾ ಇಲ್ಲ. ಪಂದ್ಯದ ಮೇಲೆ ಬಿಗು ಹೋರಾಟವನ್ನು ಕಾಣ್ತಾ ಇರುವಂತ ಮಲ್ಲಾರ ಕಂಬೈಂಡ್ ಆಗಿ ಆಡ್ತಾ ಇರುವಂತ ಸಹನಾ ಕಾಪು ಅಂತಿಮ ಚೆಂಡು ಮೂಲಕ ಸರ್ವಪಥರವನ್ನು ಕಾಣ್ತಾ ಇದೆ.
ಪಂದ್ಯಾಕೂಟದ ಜಯವನ್ನು ದಾಖಲಿಸ್ತಾ ಇರುವಂತಹ ಜಿಎಂಸಿ ಸಹನಾ ಕಾಪು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿಯ ಪಂದ್ಯಾಕೂಟ. ಇವತ್ತಿನ ಈ ಸುಂದರ ಸಂಜೆಯಲ್ಲಿ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಆಯೋಜಕರೇ ಹಾಗೂ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಕ್ರೀಡಾಭಿಮಾನಿಗಳೇ, ಪಂದ್ಯವನ್ನು ಆಡಿದ ಕ್ರೀಡಾಪಟುಗಳೇ, ನಾವು ಮೊದಲ ಬಾರಿಗೆ ನೋಡುವಂತಹ ಯೂಟ್ಯೂಬರ್ ನಮ್ಮ ಸೆಟ್ರೆ ಮತ್ತೆ ಮೇಡಮ್ನವರು ನಮ್ಮ ತುಂಬ ಆತ್ಮೀಯರು. ಈ ಒಂದು ಪಂದ್ಯಕೂಟದ ಪ್ರಾಯೋಜಕತ್ವವನ್ನು ಮಾಡಿರುವಂತಹ ಈ ಸಂದರ್ಭದಲ್ಲಿ ಅವರ ತಂದೆಯವರಾದ ರಜತ್ ಬೇರಿ ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರ ಚಿಕ್ಕಪ್ಪ ಹಾಗೂ ನಮ್ಮ ಆತಿಫ್ ಎಲ್ಲ ಹಲವಾರು ಗಣ್ಯರು, ಉಮರ್ ಫಾರೂಕ್ ಕೂಡ ನಮ್ಮ ಚಂದ್ರನಗರ. ಮುಖ್ಯವಾಗಿ ನಾನೀಗ ಹೇಳಲಿಕ್ಕೆ ಬಯಸುವಂತ ಒಂದು ಎರಡು ಮಾತಿದೆ. ನೈನಿಸ್ಟ್ ಅನ್ನುವ ಈ ಒಂದು ಕಂಪನಿಯಲ್ಲಿ ಈ ಒಂದು ಬುದ್ಧಿವಂತಿಕೆ ಒಂದು ಆಯೋಜನೆಯನ್ನು ಹೊಂದಿದಂತಹ ನಮ್ಮದೇ ಹುಡುಗ ವಿಶಾಲ್ ಇವನೊಂದು ಪ್ರಯೋಜಕದೊಂದಿಗೆ ಒಂದು 4 ಜನರು ಇಲ್ಲಿ ಅವನಿಗೆ ಸಹಕಾರ ಮಾಡಿಕೊಂಡು ಈ ಒಂದು ಆಯೋಜಿಸಿದ ಪಂದ್ಯ ನಿಜವಾಗಿ ಒಂದು ಹೆಮ್ಮೆ ಪಡುವಂತಹದ್ದು. ಕಾರಣ ವಿಶಾಲ್ ಅವರು ಸೌದಿ ಅರೇಬಿಯಾದಲ್ಲಿ ತನ್ನ ಉದ್ಯಮವನ್ನು ಹೊಂದಿ ಇವತ್ತು ಇಲ್ಲಿಗೆ ಆಗಮಿಸಲಿಕ್ಕೆ ಆಗಲಿಲ್ಲ. ಆ ಪ್ರಯುಕ್ತ ಇದೊಂದು ಚಾರಿಟಿ ಕ್ರಿಕೆಟ್ ಟೂರ್ನಮೆಂಟ್ ಅಂತೇಳಿ ಆಯೋಜನೆ ಮಾಡಿ ಅದನ್ನು ಇಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದರಲ್ಲಿ ಬಡವರಿಗೆ ಸಹಾಯ ಮಾಡುವ ಒಂದು ಅನುಕೂಲವನ್ನು ಮಾಡಿಕೊಟ್ಟಂತಹ ಒಂದು ತ್ಯಾಗದ ಮನೋಭಾವನೆ, ಅಂತಹ ಒಂದು ಹೃದಯವಂತಿಕೆ ಬರುವಾಗ ಇದರಲ್ಲಿ ಕ್ರೀಡಾಭಿಮಾನಿಗಳಾದ ನಮಗೂ ಕ್ರೀಡಾಪಟುಗಳಾದ ನಿಮಗೂ ಒಂದು ಉತ್ತೇಜನ ಕೊಡುವಂತಹ ಒಂದು ವ್ಯವಸ್ಥೆ ಆಗಿದೆ. ಬಹಳ ಸಂತೋಷ ಆಗ್ತಿದೆ. ನಾನೀಗ ಆಡಿದಂತಹ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡುವಾಗ ನಾನು ಕೂಡ ಒಬ್ಬ ಕ್ರಿಕೆಟಿಗನೇ, ಕಾಲೇಜು ಮಟ್ಟದಲ್ಲಿ ಆಡಿದವನೇ. ಆಡಿದಂತಹ 2 ಟೀಮು ಅತ್ಯುತ್ತಮವಾಗಿ ಆಡಿದೆ. ಆದರೆ ಕೊನೆಗಳಿಗೆಯಲ್ಲಿ ಫೀಲ್ಡಿಂಗ್ನ ವಿಶೇಷತೆ ಒಂದು ಮಜೂರ ಟಮ್ ಅಲ್ಲ ಕಾಪು ತಂಡ ಮಾಡಿಕೊಂಡು ಈ ಪ್ರಶಸ್ತಿಯನ್ನು ಗೆದ್ದಿದೆ. ಒಳ್ಳೆಯ ಬೌಲಿಂಗ್ ಮತ್ತು ಒಳ್ಳೆಯ ಫೀಲ್ಡಿಂಗ್ ಅನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಪ್ರಶಸ್ತಿಯನ್ನು ಎತ್ತಿಕೊಳ್ಳುವಲ್ಲಿ ಅವರಿಗೆ ಸಹಕಾರ ನೀಡಿದೆ. ಎಲ್ಲರೂ ಸಂಪಾದನೆ ಮಾಡಬಹುದು, ಆದರೆ ಸಮಾಜದಲ್ಲಿ ಅದನ್ನು ವಿನಿಯೋಗಿಸುವ ರೀತಿ ಉಂಟಲ್ಲ ಅದು ಮುಖ್ಯ. ನಾವು ಸಮಾಜದಲ್ಲಿ ಯಾವ ತರ ವಿನಿಯೋಗಿಸಿದ್ದೇವೆ, ನಾವು ಸಂಪಾದಿಸಿದನ್ನು ಯಾವ ರೀತಿ ಸಮಾಜಕ್ಕೆ ಅದನ್ನು ನಾವು ಕೊಡ್ತೇವೆ ಅನ್ನೋದು ಅದು ಮುಖ್ಯ. ಪ್ರತಿಯೊಬ್ಬರು ಕೂಡ ಸಂಪಾದನೆ ಮಾಡ್ತಾರೆ, ಅದನ್ನು ವಿನಿಯೋಗಿಸುವಲ್ಲಿ ಏನು ಫೇಲ್ ಆಗ್ತಾರೆ. ಅಂತಹ ಒಂದು ಒಳ್ಳೆ ಸಂದರ್ಭ ಮಕ್ಕಳಿಗೆ ಸಿಕ್ಕಿದೆ. ದೇವರು ಅವರಿಗೆ ಆಯುರಾಗ್ಯ ಕೊಡಲಿ, ಅವರ ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸುವಂತಹ ಒಂದು ಅವಕಾಶವನ್ನು ನೀಡಲಿ ಅಂತ ನೀವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡಿ ಇಂತಹ ಒಂದು ವೇದಿಕೆ ಸೃಷ್ಟಿ ಮಾಡಿದ ನಿಮಗೆಲ್ಲರಿಗೂ ಕೂಡ ನಾನು ನನ್ನ ಸಂತೋಷದ ಒಂದು ಅಭಿನಂದನೆಯನ್ನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ಕೂಡ ಗೌರವಿಸಿದ ಸ್ವಾಗತಿಸಿದ ನನ್ನ ಮಾತನ್ನು ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮುಖ್ಯ ಕಾರಣಕರ್ತ ಈ ಪಂದ್ಯಾಕೂಟದ ಆಯೋಜನೆಯ ಮಿಶಾಲ್ ಇವರ ತಂದೆ ಪರ್ಕಳ ರಜಬ್ ಬೇರೆಯವರು ಈ ಒಂದು ಪಂದ್ಯಾಕೂಟದ ಬಗ್ಗೆ ಒಂದೆರಡು ಹಿತನುಡಿಯನ್ನು ಆಡಬೇಕು. ಈ ಪಂದ್ಯಾಕೂಟದ ಬಗ್ಗೆ, ಯುವಕರ ಬಗ್ಗೆ, ಈ ಸಾಧನೆಯ ಒಂದು ಇತಿಹಾಸದ ಬಗ್ಗೆ ಒಂದೆರಡು ಹಿತನುಡಿ ಆಡಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಟೇಜಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳು, ನಮ್ಮ ಪರ್ಕಳದ ಅಬುಬಕ್ಕರ್ ಹಾಜಿ ಅವರು, ಅದೇ ಥರ ಫಾರೂಕ್ ಅವರು, ಅಶ್ರಫ್ ಅವರು, ಅದೇ ಥರ ನಮ್ಮ ಆಸಿಫ್ ಭಾಯ್, ಅದೇ ಥರ ನಮ್ಮ ಮೇಡಮು, ಅದೇ ಥರ ನಮ್ಮ ಯೂಟ್ಯೂಬ್ ಅವರು, ಅದೇ ಥರ ನಮ್ಮ ಸರ್ವರ್ ಅವರು ಎಲ್ಲರಿಗೂ ಮತ್ತು ಸ್ಟೇಜಲ್ಲಿರುವ ಮುಂದುಗಡೆ ಇರುವ ಎಲ್ಲ ನನ್ನ ಸಹೋದರರಿಗೆ ಎಲ್ಲರಿಗೂ ವಂದನೆ. ಇವತ್ತಿನ ಈ ಕ್ರಿಕೆಟ್ ಪಂದ್ಯವನ್ನು ನೋಡಿ, ಈಗ 9 ಈಸ್ಟ್ ಅಂತ ಹೇಳಿ
ನಮ್ಮ ಸೌದಿ ಅರೇಬಿಯಾದಲ್ಲಿ ನನ್ನ ಮಗನೊಂದು ಕಂಪನಿಯಾಗಿ ಇರುತ್ತದೆ. ಅವ 1 ತಿಂಗಳು ಮುಂಚೆ ನನ್ನೊಟ್ಟಿಗೆ ಹೇಳಿದ, ತಂದೆ ನನಗೆ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಮಾಡಿಸಬೇಕು, ನಮ್ಮ ಯೂಟ್ಯೂಬರ್ ಅವರಾದವರು ಒಂದು ಮಿಸ್ಕಿನ್ ಆಗಿ ಒಂದು ಹೆಂಗಸಿದೆ, ಅವರಿಗೊಂದು ಮನೆ ಮಾಡಿ ಕೊಡಬೇಕು, ಅವರಿಗೆ 1 ಲಕ್ಷದ ಒಂದು ಹಣವನ್ನು ಸಹಕರಿಸಬೇಕು, ಅದರಿಂದ ಈ ಯೂಟ್ಯೂಬ್ ಅಲ್ಲಿ ನೋಡಿ ಬೇರೆಯವರೆಲ್ಲ ಸಹಾಯ ಮಾಡಿ ಒಂದು ಮನೆ ಮಾಡಿ ಕೊಡಬೇಕಂತ ಹೇಳಿ ಉದ್ದೇಶದಿಂದ ಹೇಳಿದಕ್ಕೆ, ಒಳ್ಳೆದು ಮಗಳೇ ನೀನು ಮಾಡೋದು, ಆ ಸಮಾಜ ಸೇವೆ ನಾವು ಎಷ್ಟು ಮಾಡ್ತೇವೆ ಅಷ್ಟು ನಮ್ಗೆ ಒಳ್ಳೆ ರೀತಿಯಲ್ಲಿ ದೇವರು ಸಹಾಯ ಕೊಟ್ಕೊಂಡು ಹೋಗ್ತಾನೆ. ಅದೇ ತರ ಈ ನಮ್ಮ ಒಂದು ನಡೆಸಿಕೊಂಡು ಹೋದಂತ ನಮ್ಮ ಶಾನಿತ್ತು, ಅದೇ ತರ ಮುಷ್ಬಾಕ್, ಅದೇ ತರ ಅವನ ಟೀಮ್ ಅವರೆಲ್ಲ ಇಲ್ಲಿ ಮೊನ್ನೆಯಿಂದ ಒಂದು 10-15 ದಿವಸದಿಂದ ಒಳ್ಳೆ ಕೆಲಸ ಕಾರ್ಯ ಮಾಡಿಕೊಂಡು ಅವನೊಟ್ಟಿಗೆ ಸೇರ್ಕೊಂಡು ಅವನ ದೋಸ್ತಿಯವರೆಲ್ಲ ಒಳ್ಳೆ ಸಹಾಯದಿಂದ ಕೊಟ್ಟರಿಂದ ಇವತ್ತು ಇಂಥದ್ದೊಂದು ಫಂಕ್ಷನ್ ಇಲ್ಲಿ ನಡೀತು ಕ್ರಿಕೆಟ್ ತಂಡ. ಅದೇ ತರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೆ ಒಳ್ಳೆ ಒಂದು ಆಟ ಆಗಿ ಹೋಯ್ತು. ಅದೇ ತರ ಈಗ ಲಾಸ್ಟ್ಗೆ ಒಂದು ನಮ್ಮ ಕುಂದಾಪುರ ಮತ್ತು ಮಜೂರ್ ಅವರ ಕಾಪು ಶಾನ್ ಅಂತ ಹೇಳಿ ಟೀಮು ಒಳ್ಳೆ ಒಂದು ಆಟ ಅಂದ್ರೆ ಭಾರಿ ಒಳ್ಳೆ ಆಟ. ನಾವೊಂದು ಬಂದು ಅರ್ಧ ಗಂಟೆಯಲ್ಲಿ ನೋಡಿ ಮನಸ್ಸಿಗೆ ಒಂದು ತುಂಬಾ ಖುಷಿ ಆಯ್ತು. 2 ಪಾರ್ಟಿಯವರು ಒಳ್ಳೆ ಫೈಟ್ ಕೊಟ್ಟು ಆಡಿದ್ರು. ಅದೇ ತರ ಶಹನಾ ಕ್ರಿಕೆಟ್ ಟೀಮ್ ಅವರು ಇವತ್ತು ಗೆದ್ದಿದ್ದಾರೆ, ಅವರಿಗೆ ಸಹ ನಾನು ಶುಭ ಕೋರ್ತೇನೆ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು, ಅದೇ ತರ ನಮ್ಮ ಪಬ್ಲಿಕ್ ಇರುವವರು, ಅಣ್ಣ ತಮ್ಮಂದಿರು ಎಲ್ಲ ಬಂದು ಒಳ್ಳೆ ಸಹಕರಿಸಿದ್ದೀರಿ. ನಿಮ್ಗೆಲ್ಲ ತುಂಬಾ ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ತರ ಇಂಥದ್ದೆಲ್ಲ ಒಂದೊಂದು ಜನ ಎಣಿಸಿಕೊಂಡು ಎಲ್ಲೆಲ್ಲಿ ಪಾಪದವರಿದ್ದಾರೆ ಅವರಿಗೊಂದು ಸಹಾಯ ಮಾಡುವ ರೀತಿಯಲ್ಲಿ ಇಂಥ ಒಂದು ಕ್ರಿಕೆಟ್ ಮ್ಯಾಚ್, ವಾಲಿಬಾಲ್ ಮ್ಯಾಚ್ ಯಾವುದೊಂದು ಮಾಡಿಕೊಂಡು ಇಂಥ ನಮ್ಮ ಯೂಟ್ಯೂಬರ್ ಅವರಾದಂತ ಅವರ ಒಂದು ಚಾನೆಲ್ ನಲ್ಲಿ ಎಷ್ಟೋ ಜನ, ಈಗ ಹೇಳಿದಾಗೆ ನಮ್ಮ MC ಅವರು ಹೇಳಿದ್ರು, ಅವರ ಒಂದು ಚಾನೆಲ್ ಅಲ್ಲಿ ಎಷ್ಟೋ ಜನ ಫಾಲೋವರ್ಸ್ ಇದ್ದಾರೆ. ಅವರು ಇಂಥದ್ದೊಂದು ಚಾನೆಲ್ ಅಲ್ಲಿ ಹಾಕಿದಾಗ ತುಂಬಾ ಜನಗಳು ಅದಕ್ಕೆ ಒಂದು ಹೆಲ್ಪ್ ಮಾಡಿಕೊಂಡು ಒಂದು ಊರಲ್ಲಿರುವ ಒಂದು ಪಾಪದವರಿಗೆ ಒಂದು ಮನೆ ಮಟ್ಟ ಅಲ್ಲ, ಅವರಿದು ಯಾವುದೋ ಒಂದು ಉದ್ದೇಶಕ್ಕೆ ಅಂತ ಹೇಳಿ ಒಂದು ಇದು ಮಾಡ್ತಾರೆ. ಅದಕ್ಕೆಲ್ಲ ನಮ್ಮ ಸಹಾಯ ಇದ್ರೆ, ನಿಮ್ಮಂತವರಿಗೆಲ್ಲ ಸಹಾಯ ಇದ್ರೆ ಯಾವತ್ತೂ ನಮಗೆ ದೇವರು ಕೈ ಬಿಡುವುದಿಲ್ಲ. ಯಾವ ನಾವು ಸಹಾಯ ಮಾಡ್ತೇವೆ ಆ ಸಹಾಯವನ್ನು ನಾವು ಕೊಟ್ರೆ ಯಾವತ್ತಿಗೂ ನಮಗೆ ದೇವರು ಕೈ ಬಿಡುವುದಿಲ್ಲ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಬಂದ ಹಣವನ್ನು ಯಾವ ಒಂದು ಪಾಪದವರಿಗೆ ನಾವು ಹೆಲ್ಪ್ ಮಾಡ್ಕೊಂಡು ಹೋಗ್ತೇವೆ ಅಷ್ಟು ದೇವರು ನಮ್ಮನ್ನು ಒಳ್ಳೆದ ರೀತಿಯಿಂದ ನೋಡ್ಕೊಂಡು ಹೋಗ್ತಾನೆ. ಇದು ನಮ್ಮ ಒಂದು ಇರುವ ಒಂದು ರೀತಿ ನೀತಿ ಇದು. ಅದೇ ತರ ನಮ್ಮ ಮಾವನವರು ಒಂದು ಕಲಿಸಿಕೊಟ್ಟ ರೀತಿ ಅಂದ್ರೆ, ನೋಡು ದುನಿಯಾದಲ್ಲಿ ಯಾರು ಒಬ್ಬ ಪಾಪದವರಿರ್ಲಿ ದೊಡ್ಡವರಿರ್ಲಿ ನಾವು ಒಂದೇ ಸಮಾನವಾಗಿ ನಡಿಬೇಕು. ನಮ್ಮ ಕೈಯಲ್ಲಿ ಇದ್ದವನ್ನು ಅವರಿಗೆ ಯಾವ ಸಹಾಯವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು, ಅದು ಮಾಡ್ಕೊಂಡು ಹೋದ್ರೆ ನಮ್ಮ ಮುಂದಿನ ದಾರಿ ಒಳ್ಳೆ ಒಂದು ರೀತಿಯಲ್ಲಿ ಹೋಗ್ತದೆ. ಇದನ್ನು ನಿಮ್ಗೆ ಸಹ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದೇ ತರ ನಮ್ಮ ಫಾರೂಕ್ ಅವರು ತುಂಬಾ ಬ್ಯುಸಿ ಇರ್ತಾರೆ. ಇವತ್ತೊಂದು ಕರೆದಿದ್ದಕ್ಕೆ ಬಂದಿದ್ದಾರೆ, ನಮ್ಮ ಮೇಡಮ್ ಅವರು ಬಂದಿದ್ದಾರೆ. ಫಾರೂಕ್ ಅವರು ನಮ್ಮ ಚಂದ್ರನಗರದಲ್ಲಿ ಒಂದು ಒಳ್ಳೆ ಸಾಧನೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಸಹ ದೇವರೊಟ್ಟಿಗೆ ನೀವೆಲ್ಲ ಪ್ರಾರ್ಥನೆ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸಿಕೊಟ್ಟಿದ್ದು ನಿಮಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಎಲ್ಲರ ಹಿತೈಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಸಹೋದರರಾದ ಪರ್ಕಳ ರಜಬ್ ಬ್ಯಾರಿರವರೇ, ಹಾಗೆ ಇನ್ನೋರ್ವ ನನ್ನ ಸಹೋದರ NT ಎಕ್ಸ್ಪ್ರೆಸ್ ಇದರ ಮಾಲಕರು ಆದಂತಹ ಮೊಹಮ್ಮದ್ ಅಶ್ರಫ್ ರವರೇ, ಸಮಾಜ ಸೇವೆಯಲ್ಲಿಯೇ ಒಂದು ಇಡೀ ಜೀವನವನ್ನು ಉಡುಪಿ ಜಿಲ್ಲೆಯಲ್ಲ ಮಾತ್ರ ಅಲ್ಲದೆ ಸುಮಾರು ಹತ್ತಿರದ 4-5 ಜಿಲ್ಲೆಗೆ ಪರಿಚಿತರಾಗಿ ಸಮಾಜ ಸೇವೆಗೆ ಇವತ್ತು ನಾವೇನಾದ್ರೂ 1% ಈಗ ತಾನೇ ನಮ್ಮ ಸಹೋದರರು ಹೇಳಿದ್ರು ಅದು ಬರಬೇಕಿದ್ರೆ ಅವರು ಒಬ್ರು ಕಾರಣ. ಅವರು ಈಗ ವೇದಿಕೆಯಲ್ಲಿದ್ದರೆ ಹಾಜಿ ಅಬೂಬಕರ್ ರವರೇ, ತನುಜಾ ಮಾಬಿನ್ ರವರೇ, ಈಗ ತಾನೇ ಹೇಳಿದ್ರು ಯೂಟ್ಯೂಬರ್ ಬಗ್ಗೆ ನಮ್ಮ ಸಹೋದರ, ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಒಬ್ರಿಗೆ ಯಾವ ರೀತಿಯಲ್ಲಿ ಅವಕಾಶ ಆಗಬೇಕು, ಅವಕಾಶ ಅಂದ್ರೆ ಏನು ಅಂತ ಒಂದು ತೋರಿಸ್ಕಿಟ್ಟಿದ್ರೆ ನಮ್ಮ ಕಾಪು ವಿಭಾಗದ ಸಚಿನ್ ಶೆಟ್ಟರ್ ಅವರೇ, ಹಾಗೆ ನಮ್ಮ ಇನ್ನೊಂದು ಸಹೋದರ ಈಗ ಎಲ್ಲದರಲ್ಲೂ ಕ್ರೀಡಾ ರೀತಿಯಲ್ಲಿ ಇರ್ಬೋದು ಅಥವಾ ಯುವಕರಿಗೆ ಒಂದು ಹುರುಪಾಗಿ ಇರುವಂತಹ ನನ್ನ ಮಿತ್ರರಾದ ಸೌರಭ್ ಬಳ್ಳಲ್ರವರೇ, ಕಾರ್ಕಳ ಆರಿಫ್ ರವರೇ,
ಹಾಗೂ ಇಕ್ಬಾಲ್ ಆತ್ರಾಡಿರವರೇ, ಸಹೋದರ ಫೈಜಲ್ ರವರೇ, ಆಸಿಫ್ ಕಾರ್ಕಳರವರೇ, ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೆವು. ಸುಮಾರು 10 ತಂಡ ಇಲ್ಲಿ ಬೆಳಗ್ಗೆಯಿಂದ ಈ ಸಂಜೆ ತನಕ ಆಟವಾಡಿ, ಒಬ್ರು ಜಯಗಳಿಸಬೇಕಂದ್ರೆ ಇನ್ನೊಬ್ರು ಸೋಲ್ಲೇಬೇಕು. ಆದ್ರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇ ಮುಖ್ಯ. ಆ ಪಾರ್ಟಿಸಿಪೇಟ್ ಮಾಡಿದ್ದು ಮುಖ್ಯ, ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ಇವತ್ತು ನಾನು ಹೇಳಬೇಕಿರೋದು ಮೇನ್ ಒಂದು ರೋಲ್ ಅಂದ್ರೆ 9 ಈಸ್ಟ್ ಎಂಬ ಒಂದು ಕಂಪನಿಯನ್ನು ಸೌದಿ ಅರೇಬಿಯಾದಲ್ಲಿ ಮಾಡಿ ನೂರಾರು ಜನರಿಗೆ ಇವತ್ತು ಉದ್ಯೋಗ ನೀಡಿ ಅಲ್ಲಿ ಬದುಕು ನೀಡುತ್ತಿರುವಂತಹ ಪರ್ಕಳ ರಜಬ್ ಬ್ಯಾರಿ ಇವರ ಪುತ್ರರಾದ ನಾನು ಮಿಶಲ್ ರವರಿಗೆ ಇಲ್ಲಿಂದಲೇ ನಾನು ನನ್ನ ಹೃತ್ಪೂರ್ವಕ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಯಾವುದೇ ರೀತಿಯ ಎಂಟ್ರಿ ಫೀಸ್ ಇಲ್ಲದೆ ಇವತ್ತು ಒಂದು ಬಡ ಕುಟುಂಬದ ಒಂದು ಒಂದು ಹೆಣ್ಣು ಮಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇವತ್ತು ಅದಕ್ಕಾಗಿ ಈ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಇಲ್ಲಿ ನಡೆಸಿ ಸುಮಾರು 1 ಲಕ್ಷ ರೂಪಾಯಿ ಅವರಿಗೆ ಕೊಟ್ಟು ಅದೊಂದು ದೊಡ್ಡ ಮಟ್ಟಕ್ಕೆ ಇವತ್ತು ಹೋಗೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಹಾಗಾಗಿ ನಾನು ಹೇಳುವಂತದ್ದಿಷ್ಟೇ, ಮಿಶೆಲ್ ರವರ ಆ ಒಂದು ಆಲೋಚನೆ ನಿಜಕ್ಕೂ ಶ್ಲಾಘನೀಯ. ನಾನು ಖಂಡಿತವಾಗಿಯೂ ಗೌರವಿಸ್ತೇನೆ. ಯಾಕಂದ್ರೆ ನಾವು 10 ಕಡೆಯಲ್ಲಿ ಹೋದಾಗ ಸಮಾಜ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಈಗ ತಾನೇ ಅಬೂಬಕರ್ ರವರಲ್ಲಿ ರಜಬ್ ಪರ್ಕರ್ ರವರ ರೀತಿಯನ್ನು ನಾವು ಕಂಡಿದ್ದೇವೆ. ಆದ್ರೆ ಮಿಶೆಲ್ ರವರು ಅದನ್ನು ಮಿಗಿಲಾಗಿ ಒಂದು ಪಟ್ಟು ಇವತ್ತು ತೋರಿಸಿದರೆ ನಿಜಕ್ಕೂ ಶ್ಲಾಘನೀಯ. ನಾವು ಯಾಕಂದ್ರೆ ಈ ರೀತಿಯಲ್ಲೂ ಸಮಾಜ ಸೇವೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ನಿಜವಾಗಿ ಹೇಳ್ತೇನೆ. ನಾನು ಇಲ್ಲಿ ಬಂದಾಗ್ಲೇ ಗೊತ್ತಾಯ್ತು. ಯಾಕಂದ್ರೆ ನೋಡಿ, ಅಷ್ಟು ಸುಲಭ ಅಲ್ಲ ನೋಡಿ. ಒಬ್ಬರಿಗೆ ಸಹಾಯ ಮಾಡ್ಬೇಕಂದ್ರೆ ಯಾವ ರೀತಿಯಲ್ಲೂ ಮಾಡಬಹುದು ಅಂದ್ರೆ ಇವತ್ತು ಈ ರೀತಿಯ ಕ್ರಿಕೆಟ್ ಪಂದ್ಯಾಟವನ್ನು ಆಡಿ ಅಲ್ಲೂ 1 ಲಕ್ಷ ರೂಪಾಯಿ ಕೊಟ್ಟು, ಹಾಗೆ ನಮ್ಮ ಸಚಿನ್ ರವರನ್ನು ತರಿಸಿ ಯೂಟ್ಯೂಬ್ ನಲ್ಲಿ ಬೇರೆಯವರು ಕೂಡ ಅವರಿಗೆ ಹೆಲ್ಪ್ ಮಾಡಬಹುದು ಅನ್ನೋ ದೃಷ್ಟಿ ನೋಡಿ ಎಲ್ಲಿಂದ ಎಲ್ಲಿಗೆ ಸ್ವಾಮಿ. ಸಮಾಜ ಸೇವೆಗೆ ಒಂದು ಕಡೆ ಯುವಕರನ್ನು ಒಂದು ಪ್ರೇರೇಪಿಸುವಂತ ಈ ತರ ಒಂದು ಆಟ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ನಾನು ಇನ್ನೇನು ಹೆಚ್ಚು ಮಾತಾಡೋಕ್ಕಾಗಿ, ಯಾಕಂದ್ರೆ ಬೇರೆಯವರು ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ಬಂದಾಗ್ಲಿ ಹೇಳಿದ್ರು ಕಾಪೂರ್ ಅವರು ಅನ್ನೋದು ಒಂದ್ಸಲ ನಮಗೂ ಒಂದು ಹಿತ. ನಮ್ಮ ಎಲ್ಲ ಜಿಲ್ಲೆ ಕರ್ನಾಟಕ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಅದು ಮುಖ್ಯ. ಅದರಲ್ಲಿ ಒಂದು ಹಿತ ನಮ್ಮ ಕಾಪು ಅವರು ಅನ್ನೋದು ಆಗ್ಲಿ, ಶುಭ ಆಗ್ಲಿ ಅಂತ ಹೇಳ್ತಾ ನನ್ನೊಂದು ಮಾತಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಈ 9 ಈಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾ ಪ್ರೇಕ್ಷಕರು, ಮಾತನಾಡುವ ಸಮಯ ಎಲ್ಲ ಹಿರಿಯರು ಗಣ್ಯರು ಮಾತನಾಡಿ ಆಗಿದೆ. ಸೊ ಮಿಶಾಲ್ ಬಗ್ಗೆ ಒಂದು 2 ವಿಷಯ ಹೇಳ್ತೇನೆ. ನಿನ್ನೆ ಮಿಶಾಲ್ ನನಗೆ ಫೋನ್ ಮಾಡ್ತಾನೆ, ಮಿಶಾಲ್ ನಾನು ಈ 9 ಈಸ್ಟ್ ಕ್ರಿಕೆಟ್ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು, ಮಿಶಾಲ್ ಜೊತೆ ನನ್ನ ಒಡನಾಟ ಒಂದು ಸಹೋದರ ರೀತಿಯಲ್ಲಿ ಒಂದು ಒಡನಾಟ ಇದೆ. ಮಿಶಾಲ್ ಫೋನ್ ಮಾಡಿ ಹೇಳ್ತಾನೆ, ಒಂದು ಕ್ರಿಕೆಟ್ ಮ್ಯಾಚ್ ಮಾಡ್ತಾ ಇದ್ದಾನೆ, ನೀನು ಬರಬೇಕು, ನಿನ್ನ ಅಲ್ಲಿ ನಿಂತು ಏನಾದರೂ ಒಂದು ಸಮಸ್ಯೆಗಳಾದ್ರೆ ಅದನ್ನು ಸರಿ ಮಾಡಿ ಕೊಡಬೇಕು ಅಂತ. ಸೊ ಮಿಶಾಲ್ನ ಪ್ರಾಯ ಈಗ ಉದ್ಯಮಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅವನ ವಯಸ್ಸು 25 ವರ್ಷ. ಸೊ ನಮ್ಮೊಟ್ಟಿಗೆ ಇದ್ದು ಇದೇ ಮಣಿಪಾಲ್ನಲ್ಲಿ ವಿಶಾಲ್ನವರು ಈ 9 ಈಸ್ಟ್ ಕಂಪನಿ ಆಗಿರ್ಬೋದು, ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು, ಇದಕ್ಕಿಂತ ಮುಂಚಿತವಾಗಿ ಮೊದಲನೇ ವ್ಯಕ್ತಿ ಯಾರಾದರೂ ನಮ್ಮ ಉಡುಪಿ ಜಿಲ್ಲೆಗೆ ಡಾರ್ಚ್ ಚಾಲೆಂಜರ್ ಗಾಡಿಯನ್ನು ಸೌದಿಯಿಂದ ತಂದಿದ್ದಾರೆ ಅಂದ್ರೆ ಅದು ವಿಶಾಲ್ನವರು ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಡಾರ್ಚ್ ಚಾಲೆಂಜರ್ ಅಲ್ಲ, ಅದ್ರ ನಂತರ ಇನ್ನೊಂದು ಗಾಡಿಯನ್ನು ತಂದಿದ್ದಾರೆ, ಇನ್ನೂ ಇಲ್ಲೇ ಇದೆ. ಸೊ ಬಹಳ ದೊಡ್ಡ ಕಾರಣ, ಒಂದು ಎಂಥೂಸಿಯಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಿಶಾಲ್ನವರ ಗಾಡಿಯನ್ನು ನೀವು ಮಣಿಪಾಲ್ನ ರಸ್ತೆಗಳಲ್ಲಿ ನೋಡಿರ್ತೀರಾ. ಸೊ 9 ಈಸ್ಟ್ ಅಂತ ಒಂದು ಕಂಪನಿಯನ್ನ ಮಾಡಿದ್ದಾರೆ. ನಮ್ಮ ಸಹೋದರರು ಹೇಳಿದಾಗೆ ನೂರಾರು ಜನರಿಗೆ ಒಂದು ಉದ್ಯೋಗ ನೀಡುವ ಒಂದು ನಿಟ್ಟಿನಲ್ಲಿ ಅಲ್ಲಿ ದೂರದ ಸೌದಿ ದೇಶದಲ್ಲಿ ಇಲ್ಲಿಂದ ಹೋಗಿ ಎಷ್ಟೋ ಜನರು ಅವರೊಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿಗಿರುವವರನ್ನ, ತನ್ನ ಸಹೋದರರನ್ನ, ನಮ್ಮ ಫ್ರೆಂಡ್ಸ್ ಅನ್ನ ಯಾವತ್ತು ಪ್ರೋತ್ಸಾಹಿಸಿ ಎಲ್ಲ ಈ ಒಳ್ಳೆ ರೀತಿ ಚಾರಿಟೇಬಲ್ ಒಂದು ಟ್ರಸ್ಟ್ ನ ಮುಖಾಂತರ ಒಂದು ಒಳ್ಳೆ ರೀತಿಯ ಉದ್ದೇಶ ಇಟ್ಕೊಂಡು ಈ ಟೂರ್ನಮೆಂಟ್ ಅನ್ನ ಮಾಡಿದ್ದಾರೆ. ಈಗ ಟೂರ್ನಮೆಂಟಿನ ಒಂದು ಸೀಸನ್ ಅಂತ ಹೇಳ್ಬೋದು. ಮಳೆಗಾಲ ಮುಗಿದಿದೆ, ಟೂರ್ನಮೆಂಟಿನ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಸ್ಯಾಟರ್ಡೆ ಸಂಡೇ ಆಗುವಾಗ ಎಲ್ಲ ಕಡೆ ಕ್ರಿಕೆಟ್ ಮ್ಯಾಚ್ಗಳು ಆಗ್ತಾ ಇರ್ತದೆ. ಬಟ್ ಇದು ಒಂದು ವಿಶೇಷ, ಈ ಟೂರ್ನಮೆಂಟಿನ ವಿಶೇಷ ಏನಂದ್ರೆ ಚಾರಿಟಿ ಕ್ರಿಕೆಟ್ ಟೂರ್ನಮೆಂಟ್, ಪ್ಲೇ ಫಾರ್ ಅ ಕಾಸ್ ಅಂತ ಹೇಳಿ. ಯಾಕಂದ್ರೆ ಎಲ್ಲ ಕಡೆ ಕ್ರಿಕೆಟ್ ಮ್ಯಾಚ್ಗಳಿಗೆ ಹೋದಾಗ ಒಳ್ಳೆ ಆಕರ್ಷಣ ಬಹುಮಾನಗಳು ಇರ್ತದೆ, ಆಕರ್ಷಣವಾದ ಟ್ರೋಫಿಗಳಿರ್ತದೆ. ಬಟ್ ಅದರೊಟ್ಟಿಗೆ ಎಂಟ್ರಿ ಫೀಸ್ ಆಗಿರ್ಬೋದು, ದೊಡ್ಡ ರೀತಿಯ ಡೊನೇಷನ್ ಕಲೆಕ್ಷನ್ ಎಲ್ಲ ಮಾಡ್ತಾರೆ. ಬಟ್ ಈ ಏನು ನಮ್ಮ 9 ಈಸ್ಟ್ ಅವರು ಈ ಸ್ಪಾನ್ಸರ್ ಮಾಡಿ ಇದೊಂದು ಕ್ರಿಕೆಟ್ ಮ್ಯಾಚ್ ಮಾಡಿದ್ದಾರೆ, ಇದೊಂದು ನಮ್ಮ ಎಲ್ಲ ಯುವಕರಿಗೊಂದು ಪ್ರೇರಣೆ. 1 ಲಕ್ಷ ರೂಪಾಯಿ ಸಚಿನ್ ಶೆಟ್ಟರ್ ಬಗ್ಗೆ ಒಬ್ರು ಯೂಟ್ಯೂಬರ್ ಅಂತ ಹೇಳಿದ್ರಿ ಸರ್.
ನಾನೊಂದು ಸಚಿನ್ ಶೆಟ್ಟರ್ ಬಗ್ಗೆ ಒಂದು ವಿಚಾರ ಹೇಳ್ತೇನೆ. ನಮ್ಮ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಫ್ಲುಯೆನ್ಸರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಲವಾರು ಇನ್ಫ್ಲುಯೆನ್ಸರ್ಸ್ಗಳಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿರ್ಬೋದು, ಕರ್ನಾಟಕದಲ್ಲಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಮೊದಲ ಯಾರಾದರೂ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಅಂದ್ರೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಇದ್ರೆ ಅದು ಸಚಿನ್ ಶೆಟ್ಟಿ. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರಿಗೆ ಸಹಾಯ ಆಗಿ ಪ್ರತಿ ವರ್ಷ ಅಷ್ಟಮಿಯ ಸಮಯದಲ್ಲಿ ಸಾವಿರಾರು ಜನರಿಗೆ ಒಂದು ಆಶಾಕಿರಣವಾಗಿ ಹಲವಾರು ದೀನ ದಲಿತರಿಗೆ ಬೇಕಾದ ಒಂದು ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡುವಂತ ನಾಯಕರಿದ್ರೆ ಅದು ಸಚಿನ್ ಶೆಟ್ಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಅವರೊಂದು ಕಾರ್ಕಳದಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ. ಅದಕ್ಕೆ 1 ಲಕ್ಷ ರೂಪಾಯಿದ ಮೊತ್ತವನ್ನು ನೈನಿಸ್ಟ್ ಕಂಪನಿಯ ಮುಖಾಂತರ ವಿಶಾಲ್ ಅವರು ನೀಡ್ತಾ ಇದ್ದಾರೆ. ಖಾಲಿ ಸಚಿನ್ ಶೆಟ್ಟಿ ಅವರು ಮಾತ್ರ ಅಲ್ಲ, ಇಲ್ಲಿ ಸಚಿನ್ ಶೆಟ್ಟಿ ಅವರು, ನೈನಿಸ್ಟ್ ಅವರು ಈ ಟೂರ್ನಮೆಂಟ್ ಮಾಡಬೇಕಾದ್ರೆ ಕಾರಣ ಏನಂದ್ರೆ ನಾವು ಏನು ದುಡಿತೇವೆ, ನೀವೆಲ್ಲ ಈಗ ಕಾಲೇಜ್ ಮಕ್ಕಳಾಗಿರ್ಬೋದು, ಈಗ ಸ್ಟೂಡೆಂಟ್ ಲೈಫಲ್ಲಿ ಇರ್ಬೋದು, ನೀವು ಮುಂದೆ ಬರುವಾಗ ನೀವು ಒಂದು ಉದ್ಯಮಕ್ಕೆ, ನೀವು ಒಂದು ಉದ್ಯಮಿಗಳಾಗಿ ಬೆಳಿತೀರಿ. ನೀವು ಬೆಳೆಯುವಾಗ ನೀವು ಏನು ದುಡಿತೀರಾ ಅದರ ಒಂದು ಕನಿಷ್ಠ ಒಂದು 5% ಆದರೂ 10% ಆದರೂ ಒಂದು ಸಮಾಜಕ್ಕೆ ಯಾರು ಅದರ ಅಗತ್ಯ ಇದೆ ಅವರಿಗೆ ನೀಡಬೇಕು ಎಂದು ಹೇಳುವ ಒಂದು ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಈ ಸೇವಾ ಮನೋಭಾವನೆಯನ್ನ ನಿಮ್ಮಲ್ಲಿ ಉಳಿಸ್ಕೊಳ್ಬೇಕು. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಈ ನೈನಿಸ್ಟ್ ಕಂಪನಿಯಿಂದ, ನಾನು ಮೊನ್ನೆ ಮಿಷನ್ ಹತ್ರ ಮಾತಾಡಿದ್ದೇನೆ, ಒಂದು ಚಾರಿಟೇಬಲ್ ಟ್ರಸ್ಟ್ ಮಾಡಬೇಕಂತ ಇದ್ದಾನೆ. ಆ ಟ್ರಸ್ಟ್ ನ ಮುಖಾಂತರ ಇನ್ನಷ್ಟು ಬಡವರಿಗಾಗ್ಲಿ, ಇನ್ನಷ್ಟು ಯಾರಿಗೆ ವಂಚಿತರಾಗಿದ್ದಾರೆ ಅವರಿಗೆ ಸಹಾಯ ಆಗುವ ರೀತಿಯಲ್ಲಿ ನಿಮ್ಮ ನೈನಿಸ್ಟ್ ಕಂಪನಿಯ ಮುಖಾಂತರ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಬಗ್ಗೆ ವಿಶಾಲ್ ಅವರ ಬಗ್ಗೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ಮಾತನಾಡ್ತಾರೆ. ಒಂದು ನಿಮಿಷ, ಯಾವುದೇ ಕಡೆಯಲ್ಲಿ ಮ್ಯಾಚ್ ಆದ್ರೆ ಬಿಲಾಲ್ ಅವರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಬಿಲಾಲ್ ಅವರಿಲ್ಲದೆ ಯಾವುದೇ ಕ್ರಿಕೆಟ್ ಮ್ಯಾಚ್ ನಡೆಯುವುದಿಲ್ಲ. ಎಷ್ಟು ಜನ ಪ್ಲೇಯರ್ಸ್ ಬರ್ತಾರೆ ಅಷ್ಟು ಜನ ಪ್ಲೇಯರ್ಸ್ ಹೆಸರನ್ನು ನೆನ್ಪಿಡ್ಕೊಂಡು ಅವರನ್ನ ಪ್ರೋತ್ಸಾಹಿಸುವ ಕೆಲಸ ಬಿಲಾಲ್ ಅವರು ಮಾಡ್ತಾರೆ. ಸೊ ಅವರಿಗೂ ಒಂದು ಈ ಕ್ರಿಕೆಟ್ ಮ್ಯಾಚ್ ಬಿಲಾಲ್ ಅವರು ಇಲ್ಲದ್ರೆ ನಡೀಲಿಕ್ಕಿಲ್ಲ. ಎಲ್ಲರೂ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೀತಿ ಮೇಲೆ ನಾವು ಇಷ್ಟು ಮುಂದುವರಿಕೆಯನ್ನ ಕಾಣ್ತೇವೆ. ಇನ್ನೂ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಅನ್ನ ನೀಡಿ ಮುಂದಿನ ಹಂತದಲ್ಲಿ ರಾಜ್ಯ ಟೆನ್ನಿಸ್ ಬಾಲ್ ಅಲ್ಲೂ ಕೂಡ ಅವಕಾಶ ನಮ್ಮದಾಗಲಿ ಎಂಬ ಆಶೆ ಆಶಂಸೆಯ ಜೊತೆಗೆ ನಿಮ್ಮ ಪ್ರೀತಿ ಮುಂದುವರಿಕೆಯನ್ನ ಕಾಣಲಿ. ನೀವು ಪಂದ್ಯಾಕೂಟದ ಬಗ್ಗೆ ಅತ್ಯುತ್ತಮವಾಗಿರುವಂತಹ ಒಂದು ಮಾತನಾಡಿದಿರಿ. ಮಿಶಾಲ್ ಅವರ ಬಗ್ಗೆ ಅವರ ಪ್ರತಿಯೊಂದು ವಿಚಾರವನ್ನ ನೋಡ್ಲಿಕ್ಕೆ ಇದ್ರೆ ಇವತ್ತು ಪಂದ್ಯಾಕೂಟ ಮಾಡಿರುವಂತದ್ದು 25 ವಯೋಮಿತಿಯ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾಡಿರುವಂತದ್ದು. ಯಾಕೆ ಹೇಳಿದ್ರೆ ಅವರು ಮುಂದಿನ ಜೀವನ, ಅವರು ಹೆಜ್ಜೆ ಇಡುವಂತಹ ಜೀವನ ಕೂಡ ಅದೇ ರೀತಿಯಾಗಿ ಸಾಗ್ಲಿ ಎಂಬ ದೇಹ ಉದ್ದೇಶದಿಂದ ಮಾತ್ರ ಇದು 25 ವಯೋಮಿತಿಯ ಪಂದ್ಯವನ್ನ ಮಾಡ್ತಾರೆ. ಆ ನಿಟ್ಟಲ್ಲಿ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಬಹಳಷ್ಟು ಅಚ್ಚುಕಟ್ಟಾಗಿರುವಂತ ಮಾತನಾಡ್ತೀರಿ. ತಮಗೂ ಕೂಡ ನಮ್ಮ ಪರವಾಗಿ ನೀವು ಯುವಕರ ಬೆಂಬಲದ ಸಪೋರ್ಟಿಗರಾಗಿ ಇನ್ನೂ ಕೂಡ ನಮ್ಮ ಜೊತೆಗೆ ಬರಬೇಕು ಎಂಬ ಆಶಯವನ್ನು ನಮ್ಮ ಮುಂದೆ ನೀಡುತ್ತಾ ತಮಗೂ ಕೂಡ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಇವಾಗಲೇ ಎಲ್ಲ ಅತಿಥಿ ಅಭ್ಯಾಗತರು ಹೇಳಿದ ಹಾಗೆ ಈ ಟೂರ್ನಮೆಂಟ್ ಮುಖ್ಯ ಉದ್ದೇಶ ಪಳ್ಳಿ ಬಾಬು ಇವರ ಒಂದು ಮನೆಗೆ 1 ಲಕ್ಷ ರೂಪಾಯಿ ಹಣದ ಒಂದು ವೆಚ್ಚವನ್ನ ನೀಡುವಂತ ಮುಖ್ಯ ಉದ್ದೇಶವಾಗಿರುತ್ತೆ. ಅವರು 95 ವರ್ಷದ ಮುದುಕಿ ಆ ಮನೆಯಲ್ಲಿ ಇರುವಂತಹದ್ದು. ಅವರಿಗೆ ಹುಡುಗ ಇವತ್ತು ಅವರಿಗೆ ಸಹಾಯಸ್ತವನ್ನ ನೀಡುವ ಮುಖಾಂತರವಾಗಿ ಅವರ ಜೀವನದ ಮುಂಚೂಣಿಯನ್ನ ಹೆಚ್ಚುವಳಿಕೆಯನ್ನ ಮಾಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದಕ್ಕಾಗಿ ಜೋರಾದ ಚಪ್ಪಾಳೆ ಬರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣವಾಗಿರುವಂತವರು ಅವ್ರು ಎಲ್ರಿಗೂ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಸೆಟ್ಟರ್ ಬಾಕ್ಸ್ ಎಂಬ ಖ್ಯಾತನಾಮದಿಂದ ಅವರನ್ನ ಕರೀತಾರೆ. ಅವರು ಸಚಿನ್ ಅವರು. ಅವರಿಗೆ ಅವರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಎಲ್ಲ ವಿಚಾರ ಇದೆ. ಒಂದೇ ಮಾತಿನಲ್ಲಿ ಹೇಳ್ತೇವೆ, ಅವರು ಬಹಳಷ್ಟೊಂದು ಸಹಳ ಜೀವಿ, ಪ್ರತಿಯೊಬ್ಬರ ಜೊತೆಗೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿ ಎಲ್ಲ ವಿಚಾರದಲ್ಲೂ ಕೂಡ ಸಹಕಾರವನ್ನ ಮಾಡುವವರು. ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಲಿ, ಎಲ್ಲ ಒಂದು ಅವರಾಗಿ ಸ್ವತಃ ವೇಷವನ್ನ ಹಾಕಿಕೊಂಡು ಅದರಲ್ಲಿ ಪಡೆದಂತ ಹಣವನ್ನ ಕೂಡ ಬಡವರಿಗೆ ನೀಡುವಂತ ವ್ಯಕ್ತಿ ಅವರು. ಅದರ ವಿಚಾರದಲ್ಲಿ 3 ವಾರ ಆಸ್ಪತ್ರೆಯಲ್ಲೂ ಕೂಡ ಇರ್ತಾರೆ ಅಲ್ವಾ ಸರ್? ಆದ್ರೂ ಕೂಡ ಆ ಹಣವನ್ನು ಅವರು ಬಡವರಿಗೆ ಕೊಟ್ಟು ಅವರ
ಚಿಕಿತ್ಸೆ ಹಣವನ್ನ ಸ್ವತಃವಾಗಿ ಅವರೇ ನೀಡ್ತಾರೆ. ಇದು ನಿಜವಾಗಿರುವಂತ ನಮ್ಮ ಊರಿಗೆ, ನಮ್ಮ ನಾಡಿಗೆ ಹೆಮ್ಮೆಯ ವಿಚಾರವಾಗಿರುತ್ತೆ. ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವರಾಗಿರುವಂತ ತನುಜಾ ಮಾಬಿನ್ ಇವರು, ಈ ಮೇಡಮ್ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿಯನ್ನು ಆಡ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. Good evening everybody, dignitaries on the dais, off the dais. I'm very happy. ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಎಷ್ಟೊಂದು ಆಶ್ಚರ್ಯ ಆಯ್ತು ಅಂತ ಹೇಳಿದ್ರೆ ನಂಗೆ ಅನಿಸ್ಲಿಕ್ಕೆ ಆಗ್ಲಿಲ್ಲ. ನಮ್ಮ ಸುತ್ತಮುತ್ತಲಲ್ಲಿ ಈ ತರ ಒಂದು ಈವೆಂಟ್ ಚಾರಿಟಿಗೋಸ್ಕರ ಮಾಡ್ತಾರೆ ಅಂತ ಹೇಳುವಂತದ್ದೇ ನಂಗೆ ಅನಿಸ್ತಾ ಇರ್ಲಿಲ್ಲ. ಅದು ನಮ್ಮ ಒಟ್ಟಿಗೆ ಇರುವಂತ ಮಕ್ಕಳೇ ಮಾಡ್ತಾ ಇದ್ದಾರೆ ಅಂತ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಶಾನಿತ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಪ್ರೋಗ್ರಾಮ್. ಅಂಡ್ ಮಿಶಲ್ ಇದು ನಾನು ಹೆಚ್ಚು ನನಗೆ ಗೊತ್ತಿಲ್ಲ, ಆದ್ರೂ ಅವನ ಬಗ್ಗೆ ನಾನು ಕೇಳಿದ್ದೇನೆ. ಸೊ ಅವನು ಮಾಡಿದಂತ ಇದೊಂದು ಕಾರ್ಯ ರಿಯಲಿ ಎಲ್ಲರೂ ಅಪ್ರಿಶಿಯೇಟ್ ಮಾಡಬೇಕಾಗ್ತದೆ. ಯಾಕೆ ಹೇಳಿದ್ರೆ ದುಡ್ಡು ಹೇಗೂ ಯಾರು ಎಲ್ಲರಿಗೂ ಕೊಟ್ಟು ಹೆಲ್ಪ್ ಮಾಡಬಹುದು, ಆದ್ರೆ ಆ ದುಡ್ಡು ಕೊಡುವ ಹಿಂದೆ ಅವನಲ್ಲಿ ಇರುವಂತ ಒಂದು ಯೋಚನೆಗೆ ನಾವೆಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು. ಅದಕ್ಕೆ ಸಚಿನ್ ಅವರು ಇರ್ಬೋದು, ಅದರ ಹಿಂದೆ ಇನಿಷಿಯೇಟರ್ ಆಗಿದ್ದಿರ್ಬೋದು. ಹಾಗೂ ಅವನು ಅದನ್ನು ಕ್ರಿಕೆಟ್ ಅಂತ ಹೇಳಿ ತಂದು ಅದರ ಹಿಂದೆ ಎಲ್ಲರೂ ಚಾರಿಟಿ ಅಂತ ಹೇಳುವಂಥದ್ದು ನಮ್ಮ ಲೈಫ್ ಅಲ್ಲಿ ನಾವು ಸರ್ವಿಸ್ ಅಂತ ಹೇಳುವಂಥದ್ದನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಅವನು ಅಷ್ಟು ಹೈಲೈಟ್ ಮಾಡಿ, ಈವನ್ ಅವನ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿರೋದು ತುಂಬಾ ತುಂಬಾ ನಾವು ಗ್ರೇಟ್ಫುಲ್ ಆಗಿರ್ಬೇಕು. ಎಲ್ಲರೂ ಒಂದು ಸಲ ಚಪ್ಪಾಳೆಯನ್ನು ಅವನಿಗೆ ಹೊಡಿಲಿ. ಸೊ ಎರಡನೇದಾಗಿ ಅವನು ಕ್ರಿಕೆಟ್ ಅನ್ನು ಚೂಸ್ ಮಾಡಿದ್ದಾನೆ. ನಾನೊಂದು ಮೈಂಡ್ ಥೆರಪಿಸ್ಟ್ ಆಗಿರೋದ್ರಿಂದ ಕ್ರಿಕೆಟ್ ಅಥವಾ ಆಟ ಅಂತ ಹೇಳುವಂಥದ್ದು ಈಗ ಎಷ್ಟೋ ಮುಖ್ಯವಾಗಿರ್ತದೆ. ಎಲ್ಲರೂ ಮೊಬೈಲಲ್ಲಿ ಎಲ್ಲರೂ ಕೂತ್ಕೊಂಡಿರುವಾಗ ಎಷ್ಟು ನಮಗೆ ವ್ಯಾಯಾಮ ಬೇಕು ಅಥವಾ ಆಟಗಳು ನಮ್ಮ ಬಾಡಿಗೆ ಎಷ್ಟು ಮುಖ್ಯ ಉಂಟು ಅಂತ ಇರುವುದರಿಂದ ಅವನು ಅದನ್ನು ಚೂಸ್ ಮಾಡಿದ್ದಾನೆ. ಮತ್ತು ಅವನು ಡ್ರೀಮ್ ಅಂತ ಹೇಳುವಂಥದ್ದು, ಯಾಕಂದ್ರೆ ನಾವು ಚಿಕ್ಕದಿರ್ಬೇಕಾದ್ರೆ ವಿನ್ ಆಗೋದು ದೊಡ್ಡ ವಿಷಯ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದು ಎಷ್ಟೊಂದು ಮುಖ್ಯ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈಗ ಕೂಡ ಮಕ್ಕಳು 10 ಟೀಮ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದೇ ಒಂದು ಟೀಮಿಗೆ ವಿನ್ ಅಂತ ಆಗಿರ್ತದೆ. ಆದ್ರೂ ಮತ್ತೆ ಕೂಡ ಅವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾರಂತ ಹೇಳಿದ್ರೆ ನಾವು ನಮ್ಮಲ್ಲಿ ಏನು ಉಂಟು ಅಂತ ಹೇಳಿ ಅಲ್ಲ, ಬಟ್ ನಮ್ಮ ಮೇಲಿರುವ ಒಂದು ಡ್ರೀಮ್ ಅನ್ನು ಬಿಲೀವ್ ಮಾಡ್ಬೇಕಂತ ಹೇಳುವಂಥದ್ದು ಅವನು ಈ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದಾನೆ ಅಂತ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮಿಶಲ್ ಫಾರ್ ಇಂಪ್ಯಾಕ್ಟಿಂಗ್ ದೀಸ್ ಯಂಗರ್ ಕಿಡ್ಸ್. ಮತ್ತು ಆ ಒಂದು ಲೇಡಿಗೆ ಯಾರಿಗೆ ದುಡ್ಡು ಕೊಡಬೇಕಿತ್ತು ಅವರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನು ತಂದು ಅನಂತರ ಮುಂದೆ ಈ ಲೆಗೆಸಿ ಮತ್ತೆ ಈ ಜನರೇಷನ್ ಇದು ಮಕ್ಕಳು ಮುಂದೆ ತಕೊಂಡು ಹೋಗ್ಬೇಕಂತ ಹೇಳುವಂತ ಒಂದು ಮಾದರಿಯಾಗಿ ಎಲ್ಲರೂ ನಿಂತದ್ದು ನೋಡಿ ನನಗೆ ಮತ್ತೂ ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಲೆಟ್ ದಿಸ್ ಲೆಗೆಸಿ ಗೋ ಆನ್ ಅಂಡ್ ಆನ್. ಥ್ಯಾಂಕ್ ಯು ವೆರಿ ಮಚ್. ಬಳಸೋದು ಅಚ್ಚುಕಟ್ಟಾಗಿರುವಂತ ಚುರು. ಅದೇ ರೀತಿ ಅಂಪೈರ್ಸ್ ಗಳಿದ್ರೆ ಬನ್ನಿ. ಅಂಪೈರ್ಸ್ಗಳು 2 ಮಂದಿ ಅಂಪೈರ್ಗಳು ಪಂದ್ಯಾಕೂಟದ ಹದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಸಾಹಿಲ್ ಮತ್ತು ಶುಭಮ್ 2 ಮಂದಿ ತೀರ್ಪುಗಾರಿಕೆಯನ್ನು ಮಾಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿದ್ದೇವೆ, ಅದನ್ನು ನಾವು ಅವರಿಗೆ ತಲುಪಿಸ್ತೇವೆ. ಅದೇ ರೀತಿ ಪಂದ್ಯಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಊರ ಪರವೂರ ಎಲ್ಲರೂ ಆ ದಾನಿಗಳಿಗೆ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಂಡು ಇದೀಗ ನಾವು ಜೋರಾದ ಚಪ್ಪಾಳೆ ಬರಬೇಕು. ಕಾರ್ಯಕ್ರಮದ ಬಹಳಷ್ಟು ಅಚ್ಚುಕಟ್ಟಾಗಿರುವಂತಹ ಯಶಸ್ವಿಯ ಪಂದ್ಯಾಕೂಟದಲ್ಲಿ ಆಯೋಜನೆಯನ್ನ ಕಾಡ್ತಾ ಇದೆ. ಇದೀಗ ಅತಿಥಿ ಅಭ್ಯಾಗತರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಆ ವೇದಿಕೆಯ ಆಸನವನ್ನು ಸ್ವೀಕರಿಸಿ ಎಲ್ಲ ಅತಿಥಿಗಳು. ಈ ಪಂದ್ಯಾಕೂಟದ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಎಸೆತಗಾರಿಕೆ ಭಾಗದಲ್ಲಿ ಎಸೆತಗಾರರು ದಾಖಲಿಸುವಂತ ಎಸೆತಕ್ಕೆ ಒಂದು ಅತ್ಯುತ್ತಮ ಆಗಿರುವಂತಹ ಆಟವನ್ನೇ ದಾಖಲಿಸುವ ಮುಖಾಂತರವಾಗಿ ಬಹಳಷ್ಟೊಂದು ಅತ್ಯುತ್ತಮ ಆಟವನ್ನು ಆಡಿರುವಂತಹ ಸಹನಾ ಕಾಪುವಿನ ಮತ್ತೆ ನಿಖಿಲ್ ಪಾಲಾಗ್ತಾ ಇದೆ. ಬಹಳಷ್ಟು ಅತ್ಯುತ್ತಮ ಆಟವನ್ನು ಆಡಿದ್ರು. ಅಭಿನಂದನೆ ಆಟಗಾರರಿಗೆ ಸಲ್ಲಿಸಿಕೊಂಡು ಅದೇ ರೀತಿ ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ, ಈ ಪ್ರಶಸ್ತಿ ಕೊಡುವಾಗ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕಬಾರ್ದು. ಆ ನಿಟ್ಟಲ್ಲಿ ತೂಕದ ತಟ್ಟೆಯಲ್ಲಿ
ತೂಗು ಅಲೆದು ಲೆಕ್ಕಾಚಾರ ಮಾಡಿ 1 ರಿಂದ 2 ಮಂದಿ ತೀರಾ ಪೈಪೋಟಿಯನ್ನ ಕಂಡ್ರು ಕೂಡ ಸಹನಾ ಕಾಪುವಿನ ಪರವಾಗಿ 2 ಓವರ್ನ ದಾಳಿ ಅತ್ಯುತ್ತಮ ಎಸೆತವನ್ನು ದಾಖಲಿಸಿಕೊಂಡು ದಾಂಡಿಗೆ ಭಾಗದಲ್ಲಿ ಅತ್ಯುತ್ತಮವಾಗಿರುವಂತಹ ಆಟವನ್ನು ಆಡಿರುವಂತಹ ತಂಡದ ಟ್ರಂಪ್ ಕಾರ್ಡ್ ಆಟಗಾರ ಧರ್ಮೇಶ್. ಸಚಿನ್ ಅವರು ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ದೂರದಿಂದ ಬಂದು ಈ ಪಂದ್ಯಾಕೂಟದಲ್ಲಿ ಅಂತಿಮ ಹಂತದಲ್ಲಿ ಸೋಲನ್ನ ಕಂಡಿರುವಂತಹ ತಂಡ ಕುಂದಾಪುರ ಫ್ರೆಂಡ್ಸ್. ಎಲ್ಲ ಆಟಗಾರರು ಬಂದು ಈ ಬಹುಮಾನವನ್ನ ಅಬೂಬಕರ್ ಅವರು ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಅವರಿಗೆ ನೀಡಿ ಗೌರವಿಸಬೇಕು. ಆಟಗಾರರಿಗೆ ಹಾಜಿ ಅಬೂಬಕರ್ ಪರ್ಕಳ ಇವರ ಮುಖ್ಯ ಹಸ್ತದ ಮುಖಾಂತರವಾಗಿ ಜೊತೆಗಾಗಿ ಎಲ್ಲ ಅತಿಥಿ ಅಭ್ಯಾಗತರ ಕೈ ಜೋಡಣೆಯಲ್ಲಿ ಈ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಜಿಎಫ್ಸಿ ಮಲ್ಲಾರ ರವಿ ಅಂಬರ ಸಹನಾ ಕಾಪು ಒಟ್ಟಾಗಿ ಈ ಪಂದ್ಯಾಕೂಟವನ್ನ ಗೆದ್ದಂತ ಒಂದು ತಂಡ ಮೊದಲಾಗಿ ತಿಳಿಸ್ತಾ ಇದ್ದಾವೆ. 30,000ದಲ್ಲಿ 5,000 ನಮಗೆ ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಇತಿಹಾಸವನ್ನ ಕ್ರಿಕೆಟ್ ಅಲ್ಲಿ ಕಾಣ್ತೇವೆ. ಅವ್ರಿಗೆ ಕೇವಲ 25,000 ಕೊಡ್ಬೇಕಂತ 5,000 ಅವರೇ ರಿಟರ್ನ್ ಆಗಿ ಡೊನೇಟ್ ಮಾಡ್ತಾ ಇದ್ದಾರೆ. ಇದು ಸಹನಾ ಕಾಪುವಿನ ವತಿಯಿಂದ ನಮ್ಮ ಸಂಸ್ಥೆಗೆ ಅವರು ನೀಡುವಂತ ಒಂದು ಗೌರವ. ಅಲ್ಲೇನು ಇವರು ಕೂಡ ಬರ್ಬೇಕು, ಎಲ್ಲ ಆಟಗಾರರು ಜೊತೆಗಾಗಿ ರವಿ ಅಣ್ಣ ಅವರು ಕೂಡ ಬರ್ಬೇಕು. ಎಲ್ರು ಬನ್ನಿ. ಪಂದ್ಯಾಕೂಟದ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಯನ್ನ ಸಲ್ಲಿಸುತ್ತಾ 30,000 ಜೊತೆಗೆ ಇರುವಂತಹ ಈ ಸಂಸ್ಥೆ ಬಹಳಷ್ಟೊಂದು ಜನಪ್ರಿಯ ಒಂದು ಸಂಸ್ಥೆ ಕೂಡ ಈ ಟೂರ್ನಮೆಂಟಿನ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು ಆಟಗಾರರಿಗೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಮೇಲಿಟ್ಟಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳಿಕೊಂಡು ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಹಂತವನ್ನ ಕಾಣ್ತಾ ಇದ್ದೇವೆ. ಜೈ ಹಿಂದ್, ಜೈ ಹೊರ ಬಾಡಿ ಬತ್ತಂಡು ಮುಲ್ ತೋಲಿ ಮುಲ್ಪೋದು ಕುಲಿನಾತೆ ಮಂಜಿ ನಮ್ಮ ಇಲ್ಲಗೆ ಕ್ಯಾರೆ ಬೈದಿ ನಾವು ಕಪ್ಪೆ ಆಯ್ತಾ ಬಲ್ಲೊಡ್ಡು ಕ್ಯಾರೆ ದೇಪ ಮರ ಸಾವದ ಕ್ಯಾರನ್ನ ಗೊತ್ತಿಜ್ಜಿ ಬಿದಲೇ ಪೋನುಜ್ಜಿ ಕರ್ಮದ ಒಲ್ಲ ಮಂಡೆ ಸ್ವಲ್ಪ ಕಪ್ಪೆ ತಿಂಗದಿನ್ ಮಲ್ಲ ಕಪ್ಪೆ ಕಪ್ಪೆನ ಗುಂಡು ಅಲ್ಲೇ ಕಪ್ಪೆನ ಗುಂಡು ಕಪ್ಪೆ ಜೋಲಿ ಬಜಾರ್ದು ಮಾರೆ ಕೂಡ ಮತ್ತೆ ಇಂಚಿ ಬರುಚ್ಚಿ ಇಂಚಿ ಬರುಚ್ಚಿ ಬಲ್ಪ್ ಕ್ಯಾರೆ ಕೊಂಡು ಬಿದೆ ಒಂಜಿ ಪೋಡ್ದು ಪೋಯಾನು ಪೂರ ದೇವರಿನ ಎಣ್ಣೆ ಬಲ್ತಂಡು ಪಿದಪ್ಪು ಪೋಂಡ ಓಡಿ ಪೋನ್ ಮಾರೆ ಪೋಜಿನ ಉಜ್ಜಿ ನಲ್ಲ ಪೋದಿಚ್ಚಿ ಸೈತ್ ಪೋಜಿನ ಹಾಕಿ ಪೋರ ಜಾಗ ಇಚ್ಚಿ ಒಲ್ಲೋಲ್ ಓ ಮರ್ಕ್ಯಾರಂದು ಕಪ್ಪಿನ ಮಾತ್ರ ಅರ್ಧ ಜೋಗ ಅಂತ ಬಿಡ್ತೀನಿ ಇಂಚ ಬತ್ತನ್ ಮಾರಂದನಂತೆ ಇದೇ ಬರಲಿ ಜಾತಿ ಚಿನ್ನಕ್ಕೆ ಅಂಚೆ ಕಲ್ಲದಿರ್ತೇವೆ ಕಣ್ಣೆ ಇಂತ ಮಾಡೋದು ರಪ್ಪದೆ ಪೋಯ್ದಮ್ಮ ಹಾಂ ಇದೈತೆ ಪೋ ಸೂ ಪ್ಲೀಸ್ ಪ್ಲೀಸ್ ಗೋ చెత్తలాకినా తెత్తే నెక్స్ట్ డే ఉంది చెత్తలాకి తెగ్గలే బాడి ಮತ್ತೆ ದಿಂಗಿನ ಕೂಡ పోండా పోండు ಪದೇವರೆ ನೆಂಚ ಎತ್ತು ಸೆಕ್ಯೂರ್ ಮಂತಲ್ಲ ಮುಲ್ಪ ಕಾಪಿಲ್ ಬತ್ತು ಮುಲ್ ಕುಲ್ಲುವ ಒಲ್ತು ಬರ್ತು ಮತ್ತೆ ಗ್ಯಾಪ್ ಫುಲ್ ಮುಚ್ಚಿದಿತ್ತು ಗ್ಯಾಪ್ ಎತ್ತು ಮುಚ್ಚುನಲ್ಲ
ಒಳ್ಳೆ ಬರ್ತೀನಿ ಓಡಿಗೆ ಬಣ್ಣ ಬಬ್ಲು ಬರೋ మన ముళ్ళు బరందు మంచి బాకీ పడవు పా బరే బుడ్పుజా ఆయన అలా రిస్క్ ఉంది అలా మల్పడుతుంది కొంచెం కొంచెం బాకీ అడిచాము ఇప్పుడు ಹೊಸ ಲಾನ ಮುಟ್ಟ ಮಂಗ ಬರಂದು ಪಟ ಪಟ ಮೆಂತಿಕ್ವೆ ತಲಕಿ ಆತಿ ಅಂಡ್ ಸಾರಿ ಅಂಗಿ ಮಾಡ್ತಿಚ್ಚಿ ಸೊ ತೂಯರೆ ನಮ್ಮ ಕೋಟದ ಮ್ಯಾಚ್ ಅಂಜಿತ್ತು ನಂದು ಫಸ್ಟ್ ಆಫ್ ಆಲ್ ನಮ್ಮ ಮಿಶಾಲ್ ಬಾಯಿಗೆ ಮಸ್ತ್ ಥ್ಯಾಂಕ್ಸ್ ನಮ್ಮ 9 ಈಸ್ಟ್ ಕಂಪನಿ ಸೌದಿ ಅರೇಬಿಯಾದ ಸೊ ಅಗಲಿಗೆ ಮಸ್ತ್ ದೇಪಂಡ ಏನೇ ಮ್ಯಾಚ್ ಮಲ್ದೇರ ಐಕ್ ಒಂಜಿ ಪೈಸೆ ಪಂಡ ಇತ್ತ ಏತ್ ಟೀಮ್ ಬಂದ ಅಗಲಿಗೆ ಎಂಟ್ರಿ ಫೀಸ್ ಇತ್ತಿಜಿಗೆ ಪಂಡ ಅಗಲಿ ಇದೆಲ್ಲ ಕೊರತ್ತಿಜಿ ಫ್ರೀ ಅಗಲಿಗೆ ಕ್ರಿಕೆಟ್ ಹೋಗಿ ಬರುತ್ತೇನೆ ಪ್ಲಸ್ ಬೈಜಿನ ಪಂಡ ಅವಳು ಏನ ಪ್ಲಸ್ ಅಗಲ ಹೈಟ್ ಬಾರ್ದು ನಮ್ಮ ಮತ್ತೆ ಏನ ಪಲ್ಲೆದೆಲ್ಲಗೆ ಒಂದು ಮತ್ತುಲ್ಲನ ಐಕ್ ಏನ ಬೆಲೆ ಮತ್ತುಲ್ಲನ ಐಕ್ 1 ಲಕ್ಷ ಹಾಕಲು ಆ ಮ್ಯಾಚ್ ಇರೋದು ಮತ್ತದು ಕೊಡೋದಿಲ್ಲ ಸೊ ಮಸ್ತ್ ಥ್ಯಾಂಕ್ಸ್ ಕೂಡ ಸಲ ನಮ್ಮ ಮಿಶಾಲ್ ಬಾಯ್ ಅದನ್ನ ಇಡೀ ಟೀಮಿಗೆ ಮಸ್ತ್ ಥ್ಯಾಂಕ್ಸ್ ಅಂಚನೆ ನಾ ಕಂಪನಿಗಳ ಎಡ್ಡೆವಾಡು 9 ಈಸ್ಟ್ ಕಂಪನಿ ನಾ ಪೊಪ್ಪೋಡ ಪಾತ್ರೆ ಮಸ್ತ್ ಖುಷಿ ಅಂಡ್ ಥ್ಯಾಂಕ್ ಯು ಮಿಶಾಲ್ ಬಾಯ್ ಇದು ವಿಡಿಯೋ ತೋರ್ತಂಡ ಓಡ್ ನೆಕ್ಸ್ಟ್ ತಿಕ್ಕ ಗಬಲೆ ಅಂಚನೆ ಇಂಚಿನ ಚಾರಿಟಿ ವರ್ಕ್ ಮದ್ದು ಒಪ್ಪಲೆ ಖುಷಿ ಆಪನೆಲ್ಲ ಪಣಂಜಿ ಬಡ ಕುಟುಂಬದ ಮೋನೆ ತೆಲಗೆ ತಿಕ್ಕನಾಗ ನಮಕ್ಲ ಖುಷಿ ಆಪುಂಡು ಸೊ ನಿಗಲ ಓದಿಟ ಉಂಟು ಥ್ಯಾಂಕ್ ಯು ವೆರಿ ಮಚ್ ಒಂದು ಲಾಗ್ ಮೂಲ ಮಲ್ಪುಗ ನೆಕ್ಸ್ಟ್ ಲಾಗ್ ತಿಕ್ಕ ನಮ್ಮ ಬೈ ಟೇಕ್ ಕೇರ್ ಸಿ ಅಂಡ್ ಸ್ಟೇ ಸೇಫ್